ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಊರ ಹೊರಗಿನ ರೆಸ್ಟೋರೆಂಟಿನಲ್ಲಿ ಮೀಟಿಂಗ್ ಇದೆ ಎಂದು ಒಬ್ಬಳೇ ಹೊರಟಿದ್ದಳು ಅಶ್ವಿತಾ. ಅವಳು ಒಬ್ಬಳೇ ಬಂದಿದ್ದು ತನ್ನ ಮೇಲಿನ ಕೋಪಕ್ಕೆಂದು ಅನಿರುದ್ಧ್ ಎಂದುಕೊಂಡಿದ್ದ. ಆದರೆ ಅವನ ಮನದಲ್ಲಿನ ಪ್ರೀತಿಯನ್ನು ಹೊರಹಾಕಲೆಂದೇ ಆ ರೀತಿ ಮಾಡಿರುವುದು ಇವಳಿಗಷ್ಟೇ ಗೊತ್ತು. ಅದು ಅವಳ ಉಪಾಯವೇ. ಪ್ರೀತಿಯಿಂದ ಬಗ್ಗದವನನ್ನು ಕೋಪ ತೋರಿಸಿ ತನ್ನ ದಾರಿಗೆ ತರುವ ಪ್ರಯತ್ನ ಅವಳದ್ದು. ನನ್ನ ಸಣ್ಣ ಪುಟ್ಟ ಅವಶ್ಯಕತೆಯಲ್ಲೂ ನಿಮ್ಮ ಕಾಳಜಿ ನೋಡಿದ್ದೀನಿ ಅನಿರುದ್ಧ್. ನಾನು ನಿಮ್ಮ ಕಣ್ಣಲ್ಲಿ ನನಗೆ ಪ್ರೀತಿ ಕಾಣುತ್ತೆ, ಆದರೆ ನೀವು ಅದನ್ನು ಒಪ್ಕೋತಿಲ್ಲ. ಆ ಪ್ರೀತಿನ ನಾನು ಹೊರಗೆ ತರ್ತೀನಿ ಎನ್ನುತ್ತಾ ರೆಸ್ಟೋರೆಂಟ್ ತಲುಪಿದಳು. ಫೈಲ್ ಹಿಡಿದು ಕಾರಿನಿಂದ ಕೆಳಗಿಳಿಯುವುದಕ್ಕೂ ಪಟಪಟನೆ ಸದ್ದು ಮಾಡುತ್ತಾ ಬಂದ ಅನಿರುದ್ಧನ ಬೈಕ್ ಅವಳ ಮುಂದೆಯೇ ಬಂದು ನಿಂತಿತು. ಅವನನ್ನು ಕಂಡು ಮನ ಖುಷಿಯಲ್ಲಿ ಅರಳಿದರೂ ಮುಖದಲ್ಲಿ ಕೋಪ ಹೊತ್ತು ನಿಂತಳು. ಅವಳನ್ನು ಕೋಪದಿಂದಲೇ ನೋಡಿದ ಅನಿರುದ್ಧ್ ಬೈಕ್ನಿಂದ ಕೆಳಗಿಳಿದು ಅವಳ ಮುಂದೆ ಬಂದ. ಅವಳು ಒಬ್ಬಳೇ ಬಂದಿದ್ದರಿಂದ ಹೆದರಿದ್ದ ಅವ ಅವಳಿಗೇನಾದರೂ ತೊಂದರೆಯಾದರೆ ಎಂದುಕೊಂಡು. ಅದರ ಸಣ್ಣ ಕೋಪ ಅವನ ಮೊಗದಲ್ಲಿ. ಆ ಕೋಪದಲ್ಲಿ ಅವಳು ತನ್ನ ಬಾಸ್ ಎಂಬುದನ್ನು ಮರೆತಂತಿತ್ತು. ನಾನು ಒಬ್ಬಳೇ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಕೇಳಿದಳು ಒರಟಾಗಿಯೇ. ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಮೇಡಮ್ ನಾನು. ಸೊ ಈ ಮೀಟಿಂಗ್ನಲ್ಲಿ ನಾನು ಇರಬೇಕಾಗಿರೋದು ಅವಶ್ಯಕ ಎಂದ ಗಟ್ಟಿ ಮಾತಲ್ಲಿ. ನನಗೆ ಯಾರ ಸಹಾಯನೂ ಬೇಡ ಎಂದವಳು ಮುಂದೆ ಹೆಜ್ಜೆ ಇಟ್ಟಳು. ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಮೇಡಮ್ ಎಂದವ ಅವಳ ಹಿಂದೆಯೇ ನಡೆದ. ಇಬ್ಬರೂ ಒಳ ಹೋಗುವುದಕ್ಕೂ ಕ್ಲೈಂಟ್ಸ್ ಎದುರಾಗಿ ಸಿಕ್ಕು ಕೈಕುಲುಕಿದರು. ಅವರ ಮುಂದೆ ತನ್ನ ಮುನಿಸನ್ನು ತೋರದೆ ಅಶ್ವಿತಾ ಜೊತೆ ನಡೆದು ಕುಳಿತಳು. ಮೀಟಿಂಗ್ ಯಾವುದೇ ತೊಂದರೆ ಇಲ್ಲದೆ ಮುಗಿಯಿತು. ಅಶ್ವಿತಾ ಒಬ್ಬಳೇ ಮಾತನಾಡದೆ ಮಧ್ಯೆ ಮಧ್ಯೆ ಅನಿರುದ್ಧ್ ಕೂಡ ಮಾತನಾಡಿದ್ದ. ಎಲ್ಲವೂ ಸುಗಮವಾಗಿಯೇ ಮುಗಿದಿತ್ತು. ಕಂಗ್ರಾಟ್ಸ್ ಮೇಡಮ್ ಎಂದ ಅನಿರುದ್ಧ್ ಕ್ಲೈಂಟ್ಸ್ ಎದ್ದು ಹೋದ ನಂತರ. ಯಾಕೆ ಮುನಿಸಿನ ನಾಟಕ ತೋರುತ್ತಲೇ ಕೇಳಿದಳು. ಮೀಟಿಂಗ್ ಸಕ್ಸಸ್ ಆಯಿತು, ಆರ್ಡರ್ ನಿಮಗೆ ಸಿಕ್ತಲ್ವಾ ಅದಕ್ಕೆ ಎಂದ. ನನಗೆ ಸಿಕ್ಕಿಲ್ಲ ಅನಿರುದ್ಧ್, ನಮ್ಮ ಕಂಪ್ನಿಗೆ ಸಿಕ್ತು ಎಂದವಳು ಕೈಯಲ್ಲಿದ್ದ ಫೈಲನ್ನು ಅವನ ಕೈಗೆ ಕುಕ್ಕಿ ಹೊರ ನಡೆದಳು. ಅವಳ ಮುನಿಸು ನೋಡಿ ಮುಗುಳ್ನಕ್ಕ ಅನಿರುದ್ಧ್ ಹೊರ ನಡೆದ. ಹೊರಬಂದು ನಿಂತವಳು ತನ್ನ ಹಿಂದೆ ಅನಿರುದ್ಧ್ ಬಂದಿದ್ದನ್ನು ಗಮನಿಸಿ, ನೀವು ಹೇಗೆ ಬಂದಿರೋದು ಹಾಗೇ ಹೋಗಿ, ನಾನು ನನ್ನ ಕಾರ್ನಲ್ಲೇ ಹೋಗ್ತೀನಿ ಎಂದಳು. ಓಕೆ ಮೇಡಮ್ ಎಂದವ. ಅವಳು ಹೊರಟ ನಂತರ ಹೋದರಾಯಿತೆಂದು ನಿಂತುಕೊಂಡ. ಕಾರ್ ಹತ್ತಿ ಕುಳಿತ ಅಶ್ವಿತಾ ಮೊದಲು ಕಾರ್ ಸ್ಟಾರ್ಟ್ ಮಾಡಲು ನೋಡಿದಳು. ಅದು ಸ್ಟಾರ್ಟ್ ಆಗಲೇ ಇಲ್ಲ. 2-3 ಬಾರಿ ಪ್ರಯತ್ನಿಸಿದರೂ ಸ್ಟಾರ್ಟ್ ಆಗದಿದ್ದಾಗ ಅನಿರುದ್ಧ್ ಅವಳ ಬಳಿ ಬಂದ. ಅದನ್ನು ಕಂಡವಳೇ ತಕ್ಷಣ ಕೆಳಗಿಳಿದು ನಿಂತಳು. ಏನಾಯಿತು ಮೇಡಮ್ ಕೇಳಿದ ಅವ. ನೋಡಿದ್ರೆ ಗೊತ್ತಾಗ್ಲಿಲ್ವಾ ನಿಮಗೆ, ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಎಂದಳು. ಹೌದಾ, ನಾನೊಂದು ಸರಿ ಚೆಕ್ ಮಾಡ್ತೀನಿ ಎಂದು ಡೋರಿನತ್ತ ಕೈ ಚಾಚುವುದಕ್ಕೂ ಕಾರಿನ ಕೀ ತೆಗೆದುಕೊಂಡ ಅಶ್ವಿತಾ, ಬೇಕಾಗಿಲ್ಲ, ನನ್ನ ಕಾರ್ ನಾನೇ ನೋಡ್ಕೋತೀನಿ ಎಂದು ಮುಂದೆ ಬಂದು ಡ್ರೈವರ್ಗೆ ಕರೆ ಮಾಡಿ ಅಲ್ಲಿಗೆ ಬರಲು ಹೇಳಿದಳು. ಮೇಡಮ್ ಈಗ ಹೇಗೆ ಹೋಗ್ತೀರಾ ನೀವು ಕೇಳಿದ ಅವಳತ್ತ ಬಂದು. ಆ ಚಿಂತೆ ನಿಮಗ್ಯಾಕೆ, ನಾನು ಹೇಗೆ ಬಂದಿದ್ದೇನೋ ಹಾಗೆ ಹೋಗ್ತೀನಿ ಎಂದಳು ಕೈಕಟ್ಟಿ ಎತ್ತಲೋ ನೋಡುತ್ತಾ ನಿಂತು. ಅವಳ ಮೇಲಿನ ಪ್ರೀತಿ ಬಿಟ್ಟು ಹೋಗಲು ಒಪ್ಪಲಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನನ್ನ ಜೊತೆ ಬೈಕ್ನಲ್ಲಿ ಬರಬಹುದು ಮೇಡಮ್ ನೀವು ಕರೆದ ಕಾಳಜಿಯಿಂದ. ಬೇಡ, ನಾನೇ ಹೋಗ್ತೀನಿ ಹೇಗಾದರೂ ಎಂದವಳದ್ದು ನಾಟಕ. ನೀವು ಇನ್ನೂ ಮೈಸೂರಿಗೆ ಹೋಗಬೇಕು ಮೇಡಮ್, ಆಫೀಸ್ಗೆ ಹೋಗಿ ಊರಿಗೆ ಹೋಗೋದು ಲೇಟ್ ಆಗುತ್ತೆ, ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂತೀರಾ, ಅಂದಮೇಲೆ ಹೇಗೆ ಹೋಗ್ತೀರಾ? ಬನ್ನಿ, ನಾನು ಆಫೀಸ್ಗೆ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ನೀವು ಟ್ಯಾಕ್ಸಿ ಮಾಡಿಸ್ಕೊಂಡು ಊರಿಗೆ ಹೋಗಬಹುದು ಎಂದ. ಮಾತನಾಡದೆ ನಿಂತಳು ಅಶ್ವಿತಾ. ಕಾರ್ ಸ್ಟಾರ್ಟ್ ಆಗದೇ ಇರುವುದು ಅವಳ ನಾಟಕದಿಂದಲೇ ಹೊರತು ಅದಕ್ಕೆ ರೋಗ ಬಂದಿದೆಯಂತಲ್ಲ. ಅವನ ಜೊತೆ ಬೈಕ್ ಮೇಲೆ ಹೋಗಲು ಅವಳಾಡಿದ ನಾಟಕವದು. ಈಗ ಅವ ಹೇಳಿದಂತೆ ತಾನು ಊರಿಗೆ ಹೋಗುವುದಾದರೂ ಹೇಗೆ?
ಕ್ಷಣ ಯೋಚಿಸಿದವಳು, ಡ್ರೈವರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದೀನಲ್ಲ, ಕಾರ್ ಕೂಡ ಏನೂ ಆಗಿಲ್ಲ, ಸ್ವಲ್ಪ ಲೇಟ್ ಆಗಬಹುದು, ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಆದರೆ ಇವ್ರ ಜೊತೆ ಬೈಕ್ನಲ್ಲಿ ಹೋಗೋದನ್ನು ಮಾತ್ರ ತಪ್ಪಿಸ್ಕೊಳ್ಳೋದಿಲ್ಲ ನಾನು ಎಂದುಕೊಂಡವಳು ಅನಿರುದ್ಧ್ ಮುಖ ನೋಡಿದಳು. ನೀವು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಮೇಡಮ್, ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಜೊತೆ ಬನ್ನಿ ಕರೆದ ಮತ್ತೊಮ್ಮೆ. ನಿಜಕ್ಕೂ ಅವಳ ಮೇಲಿನ ಕಾಳಜಿಗೆ ಕರೆದದ್ದು. ಓಕೆ ಬರ್ತೀನಿ ಎಂದವಳು ಮತ್ತದೇ ರೆಸ್ಟೋರೆಂಟ್ ಒಳನಡೆದು ಕಾರ್ ಕೀ ಕೊಟ್ಟು ಬಂದಳು ತನ್ನ ಡ್ರೈವರ್ಗೆ ಕೊಡುವಂತೆ ಹೇಳಿ. ಬನ್ನಿ ಹೋಗೋಣ ಎಂದಾಗ ಅವ ಬೈಕ್ ಹತ್ತಿ ಕುಳಿತ. ಖುಷಿಯಿಂದ ಅವನ ಹಿಂದೆ ಬೈಕ್ ಹತ್ತಿ ಕುಳಿತ ಅಶ್ವಿತಾ ತನ್ನ ಉಪಾಯ ಫಲಿಸಿತೆಂದುಕೊಂಡಳು. ರೆಸ್ಟೋರೆಂಟಿನ ಗೇಟ್ ದಾಟಿ ರಸ್ತೆಗೆ ಬೈಕ್ ಇಳಿದಾಗ ಅವನ ಭುಜದ ಮೇಲೆ ಕೈ ಇಟ್ಟಳು ಪ್ರೀತಿಯಿಂದ. ಅವಳ ಪ್ರೀತಿಯ ಸ್ಪರ್ಶಕ್ಕೆ ಮೈ ನವಿರೇಳಿದಾಗ ಕನ್ನಡಿಯಲ್ಲಿ ಅವಳನ್ನೇ ನೋಡಿದ ಅನಿರುದ್ಧ್. ಅವಳ ಮೊಗದಲ್ಲಿ ಸಂತಸವಿತ್ತು. ನೀವು ನನ್ನ ಮೇಡಮ್ ಅಂತ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಎಂದವ ಮತ್ತೆ ತನ್ನ ಗೆರೆ ದಾಟಿ ಬರದವ. ಗೊತ್ತಿದೆ ನನಗೂ ಎಂದಳು ಮುನಿಸಲ್ಲೇ. ಅವ ಮಾತನಾಡಲಿಲ್ಲ. ಮೀಟಿಂಗ್ನ ನಾನೊಬ್ಬಳೇ ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು, ಆದರೂ ಯಾಕೆ ನೀವು ಬಂದಿದ್ದು ಇಲ್ಲಿಗೆ ಕೇಳಿದಳು ಪ್ರೀತಿಯಿಂದ. ಹೇಳಿದ್ನಲ್ಲ ಮೇಡಮ್, ಕಂಪ್ನಿ ಮೀಟಿಂಗ್ ಅಂತ ಬಂದಿದ್ದು ನಾನು ಎಂದ. ಸುಳ್ಳು ಅನಿರುದ್ಧ್, ನಿಜ ಏನು ಅಂದರೆ ನಾನೊಬ್ಬಳೇ ಇಷ್ಟು ದೂರ ಬಂದಿದ್ದೀನಿ, ಹೇಗೋ ಏನೋ ಅಂತ ನನ್ನ ಮೇಲಿನ ಕಾಳಜಿಗೆ ನೀವು ಹಿಂದೆನೇ ಬಂದಿದ್ದೀರಾ. ನಿಮ್ಮ ಈ ಕಾಳಜಿಯಲ್ಲಿ ನನಗೆ ಪ್ರೀತಿ ಕಾಣುತ್ತೆ ಎಂದಳು ಗಂಭೀರತೆ ಹೊತ್ತು. ಹಾಗೇನಿಲ್ಲ ಮೇಡಮ್, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊತಿದ್ದೀರಾ ಎಂದ. ಶಟಪ್ ಅನಿರುದ್ಧ್, ನನಗೆ ಎಲ್ಲ ಅರ್ಥ ಆಗುತ್ತೆ, ಚಿಕ್ಕ ಮಗು ಅಲ್ಲ ನಾನು ಎಂದಾಗ ಅನಿರುದ್ಧ್ ಮಾತನಾಡದಾದ. 5 ನಿಮಿಷದ ದಾರಿ ಸಾಗಿತು ಇಬ್ಬರ ಮೌನದಲ್ಲೇ. ಊರೊಳಗೆ ಬಂದಾಗ ಇಬ್ಬರ ಮಧ್ಯೆ ಇದ್ದ ಮೌನ ಮುರಿಯಲು, ಮೇಡಮ್ ಇಲ್ಲಿ ಟೀ ಚೆನ್ನಾಗಿ ಸಿಗುತ್ತೆ, ಕುಡಿಯೋಣವಾ ತಾನೇ ಕೇಳಿದ. ಅವಳ ಮುನಿಸು ಅವನಿಗೇಕೋ ಕಸಿವಿಸಿ. ನೀವು ಕೊಡಿಸ್ತೀರಾ ಅನ್ನೋದಾದರೆ ಓಕೆ ಕುಡಿಯೋಣ ಎಂದಳು ಮುನಿಸು ಬಿಟ್ಟು. ಹಾಂ ಮೇಡಮ್, ನಾನೇ ಕೊಡಿಸ್ತೀನಿ ಎಂದವ ಟೀ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿದ. ಇಬ್ಬರೂ ಕೆಳಗಿಳಿದರು. ತನ್ನ ಪ್ರೀತಿಯನ್ನು ಅವನಿಗೆ ಅರ್ಥ ಮಾಡಿಸಿ ಅವನ ಪ್ರೀತಿ ಪಡೆಯಲು ಹರಸಾಹಸ ಪಡುತ್ತಿತ್ತು ಹುಡುಗಿ. ಇವಳು ಇಲ್ಲಿ ತನ್ನ ಲೋಕದಲ್ಲೇ ಮುಳುಗಿದ್ದರೆ ಮನೆಯ ಲೋಕವೇ ಬೇರೆಯಾಗಿತ್ತು. ಅದರ ಸುಳಿವು ಇವಳಿಗಿಲ್ಲ ಇನ್ನೂ. ಅವಳ ಪ್ರೀತಿಯ ತಮ್ಮನಿಗೆ ಭಾರ್ಗವರವರೇ ಕಪಾಳ ಮೋಕ್ಷ ಮಾಡಿರುವರೆಂದು ತಿಳಿದರೆ ಸುಮ್ಮನಿರುವಳೆ ಅಶ್ವಿತಾ. ಅವನ ತಪ್ಪಿಲ್ಲದೆ ಅವನಿಗೆ ಯಾರೂ ಏನೇ ಅಂದರೂ ಸಹಿಸಳು. ಇನ್ನು ತನ್ನ ತಪ್ಪಿಲ್ಲವೆಂದು ಗೊತ್ತಿದ್ದರೂ ವರ್ಧನ್ ಮತ್ತು ಯಶಸ್ವಿನಿಯ ಮುಂದೆ ಕ್ಷಮೆ ಕೇಳಿಸಿದರಲ್ಲ ಭಾರ್ಗವ್, ಅವರ ಜೊತೆ ಮಾತನಾಡುವನೇ ಅಭಿರಾಮ್? ಇಲ್ಲ. ಯಶಸ್ವಿನಿಯ ಮೇಲಿನ ಕೋಪ ಅವನಿಗೆ ಈಗ ದುಪ್ಪಟ್ಟಾಗಿತ್ತು. ಆದರೆ ಏನೂ ಮಾಡಲಾಗದೆ ಅವನ ಕೈಗಳನ್ನು ಕಟ್ಟಿ ಹಾಕಿದ್ದರು ಭಾರ್ಗವ್. ಟೀ ಚೆನ್ನಾಗಿದೆ ಅನಿರುದ್ಧ್, ಆ್ಯಕ್ಚುಲಿ ನಿಮ್ಮ ಜೊತೆ ಕುಡಿತಿರೋದು ಇನ್ನೂ ಚೆನ್ನಾಗಿದೆ ಎಂದಳು ಅಶ್ವಿತಾ ಟೀ ಕುಡಿಯುವಾಗ. ಇಬ್ಬರು ಮೀಟಿಂಗ್ ಮುಗಿಸಿ ಆಫೀಸ್ ದಾರಿ ಹಿಡಿದಾಗ ಇಬ್ಬರು ಟೀ ಕುಡಿಯುತ್ತಿದ್ದರು. ಟೀ ಚೆನ್ನಾಗಿದೆ ಅಂತ ಗೊತ್ತು ಮೇಡಮ್, ಅದಕ್ಕೆ ಕರ್ಕೊಂಡು ಬಂದಿದ್ದು ಎಂದ ಅನಿರುದ್ಧನಿಗೂ ಖುಷಿಯೇ ಅವಳ ಜೊತೆ ಟೀ ಕುಡಿಯುತ್ತಿರುವುದು. ಇಬ್ಬರೂ ಟೀ ಕುಡಿದು ಮತ್ತೆ ಆಫೀಸ್ ದಾರಿ ಹಿಡಿದರೂ ಹೆಚ್ಚು ಮಾತನಾಡದೆ. ಆಫೀಸ್ ತಲುಪಿದ ನಂತರ ಅಶ್ವಿತಾಳ ಕಾರ್ ಬರುವವರೆಗೂ ಅನಿರುದ್ಧ್ ಆಫೀಸ್ನಲ್ಲಿಯೇ ಇದ್ದ, ಕೆಲಸದ ಕಡೆ ಗಮನ ಕೊಟ್ಟು. ಅಷ್ಟಕ್ಕೂ ಅಶ್ವಿತಾಳ ಕಾರ್ ಕೆಟ್ಟಿರಲೇ ಇಲ್ಲವಲ್ಲ ತೊಂದರೆಯಾಗಲು. ಕಾರ್ ತರಲು ಹೋಗಿದ್ದ ಡ್ರೈವರ್ ಕೂಡ ಬೇಗನೆ ಬಂದ. ಅನಿರುದ್ಧನಿಗೆ ಬಾಯ್ ಹೇಳಿ ಇವಳು ಮನೆಯ ದಾರಿ ಹಿಡಿದಿದ್ದಳು ಎಂದಿಗಿಂತ ಚೂರು ತಡವಾಗಿ. ಮಗನ ಮೇಲೆ ಕೈ ಮಾಡಿದ್ದರಿಂದಲೋ ಏನೋ ಸಮಾಧಾನವಿಲ್ಲದೆ ಕುಳಿತಿದ್ದರು ಭಾರ್ಗವ್ ಮುಖ ಗಂಟಿಟ್ಟುಕೊಂಡೇ. ಆಗಲೇ ಕತ್ತಲಾಗಿತ್ತು. ಮನೆ ಮಾತ್ರ ಪೂರ್ತಿ ಪ್ರಶಾಂತವಾಗಿತ್ತು. ಭಾರ್ಗವರವರ ಕೋಪವನ್ನು ತಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬಂತೆ ಮೌನವಾಗಿ ಕುಳಿತಿದ್ದರವರು. ಯಶಸ್ವಿನಿ ಅಭಿರಾಮನ ಬಗ್ಗೆ ಹೇಳಿದ ಮಾತುಗಳನ್ನು ಅವರೇನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ತಮ್ಮ ಮಗ ಹೇಗೆಂದು ಅವರಿಗೆ ಚೆನ್ನಾಗಿ ಗೊತ್ತು. ಆದರೆ ವರ್ಧನ್ ಮತ್ತು ಯಶಸ್ವಿನಿಯೇ ಏನೋ ನಾಟಕ ಆಡುತ್ತಿರುವರೆಂದು ಎನ್ನಿಸಿತ್ತವರಿಗೆ. ಯಶಸ್ವಿನಿಯ ಬಗ್ಗೆ ಇನ್ನೂ ತಿಳಿದಿಲ್ಲವಾದ್ದರಿಂದ
ಅವಳ ಮೇಲೆಯೂ ಅನುಮಾನವೇ? ಅಭಿ ಮಾತನ್ನು ಕೇಳದೆ ನೀವು ಅವನಿಗೆ ಹೊಡಿಬಾರ್ದಿತ್ತು. ಶರಾವತಿಯವರು ಎಂದಾಗಲೂ ಅವರು ಮಾತನಾಡಿರಲಿಲ್ಲ. ಹಾಗಾಗಿ ಯಾರೂ ಅವರನ್ನು ಮಾತನಾಡಿಸಲು ಹೋಗಿರಲಿಲ್ಲ. ಎಲ್ಲರೂ ಮೌನವಾಗಿ ಒಂದೊಂದು ಕಡೆ ಇದ್ದರೆ ಅಭಿರಾಮ್ ತನ್ನ ಕೋಣೆ ಸೇರಿದ್ದ. ಅಥರ್ವ್ ಅವನನ್ನು ಮಾತನಾಡಿಸಲು ಕೂಡ ಹೋಗಿದ್ದ. ಲಿವ್ ಮಿ ಅಲೋನ್ ಎಂದು ಚೀರಿದ್ದ ಅಭಿ ಮನೆಗೆ ಕೇಳುವಂತೆ. ತಾಳ್ಮೆಯ ಹುಡುಗ ಅವ. ಆದರೆ ಯಾರಾದರೂ ಹೀಗೆ ಅವನನ್ನು ಕೆಣಕಿದರೆ ಅಷ್ಟೇ ಉಗ್ರ ಕೂಡ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.